ಆಲಮಟ್ಟಿ ಡ್ಯಾಂ ಎತ್ತರಕ್ಕೆ ಮಹಾರಾಷ್ಟ್ರದಿಂದ ಮತ್ತೆ ಖ್ಯಾತೆ. ಕೊಲ್ಲಾಪುರ ಸಾಂಗ್ಲಿ ಪ್ರವಾಹಕ್ಕೆ ಆಲಮಟ್ಟಿ ಕಾರಣ ಅಂತ ಕಿರಿಕ್ ತೆಗೆಯಲಾಗಿದೆ. ದೂರು ಕೇಳಿ ಬಂದ ಬೆನ್ನಲ್ಲೇ ಮಹಾರಾಷ್ಟ್ರ ಸಚಿವರ ದಿಢೀರ್ ಸಭೆ. ಸೂಕ್ತ ಪುರಾವೆಗಳೊಂದಿಗೆ ಅಧ್ಯಯನ ನಡೆಸಿ ವರದಿ ನೀಡುವುದಕ್ಕೆ ಸೂಚನೆ. ಅಧಿಕಾರಿಗಳಿಗೆ ಸೂಚನೆ ನೀಡಿರುವ ಮಹಾ ಜಲಸಂಪನ್ಮೂಲ ಸಚಿವ. ಆಲಮಟ್ಟಿ ಡ್ಯಾಂ ಎತ್ತರಕ್ಕೆ ವಿರೋಧಿಸೋಕೆ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆ. ಮಹಾರಾಷ್ಟ್ರ ಸರ್ಕಾರ ಈ ಹಿಂದೆ ಪ್ರವಾಹಕ್ಕೆ ಆಲಮಟ್ಟಿ ಎತ್ತರ ಕಾರಣ ಅಲ್ಲ ಅಂತ ಸಮಿತಿ ಹೇಳಿತು. ಸ್ವತಃ ಮಹಾರಾಷ್ಟ್ರ ಸಮಿತಿಯೇ ರಾಜ್ಯದಲ್ಲಿ ಅಧ್ಯಯನವನ್ನು ಕೂಡ ನಡೆಸಿತು. ಆದರೂ ಆಲಮಟ್ಟಿ ಡ್ಯಾಂ ಎತ್ತರಕ್ಕೆ ಮಹಾರಾಷ್ಟ್ರ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ನೋಡಿ, ಇಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಿಗಿದೆ. ಪ್ರತಿ ವರ್ಷವೂ ಪ್ರತಿ ಬಾರಿಯೂ ನೀರಿನ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಮಸ್ಯೆಗಳಂತೂ ಎದುರಾಗ್ತಾನೆ ಇರುತ್ತೆ. ಈಗ ಒಂದ್ಸತಿ ಆಲ್ರೆಡಿ ಇವರೇ ಬಂದು ನೋಡಿ ವರದಿಯನ್ನೂ ತಯಾರು ಮಾಡಿದ್ದಾರೆ. ಬಟ್ ಈಗ ಮತ್ತೆ ಖ್ಯಾತಿ ತೆಗಿತಾ ಇದ್ದಾರೆ. ಆಲಮಟ್ಟಿ ಡ್ಯಾಂ ಎತ್ತರಕ್ಕೆ ಮಹಾರಾಷ್ಟ್ರ ಈ ಖ್ಯಾತಿ ತೆಗಿತಾ ಇರೋದು, ಕಿರಿಕ್ ಮಾಡ್ತಾ ಇರೋದು. ಕೊಲ್ಲಾಪುರ ಸಾಂಗ್ಲಿ ಪ್ರವಾಹಕ್ಕೆ ಆಲಮಟ್ಟಿ ಕಾರಣ ಅಂತ ಕಿರಿಕ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಈ ವಿಚಾರ ಮುನ್ನೆಲೆಗೆ ಬಂತೋ ಮತ್ತೆ ಆಗ ಅಲರ್ಟ್ ಆಗ್ತಾ ಇದ್ದಾರೆ ಮಹಾರಾಷ್ಟ್ರ ಸಚಿವರು. ದಿಢೀರ್ ಅಂತ ಒಂದು ಸಭೆ ಮಾಡ್ತಾರೆ. ಸೂಕ್ತ ಪುರಾವೆಗಳೊಂದಿಗೆ ಅಧ್ಯಯನ ನಡೆಸಿ ವರದಿ ನೀಡಬೇಕು ಅನ್ನೋದೊಂದು ಸೂಚನೆಯನ್ನು ಕೂಡ ಕೊಡ್ತಾರೆ. ಅಧಿಕಾರಿಗಳಿಗೆ ಈ ಸೂಚನೆಯನ್ನು ನೀಡಲಾಗಿದೆ. ಯೋಗಿಗೆ ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ರೈತರಿಗೆ ನೇಗಿಲ ಹೊತ್ತ ರೈತನಿಗೆ ಯಾತಕ್ಕಾಗಿ ಹೋರಾಟ. ನ್ಯಾಯ ಮಾಡುವ ಸರ್ಕಾರಕ್ಕೆ ನಮ್ಮ ನೆರೆಯ ರಾಷ್ಟ್ರ ಮಹಾರಾಷ್ಟ್ರ, ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಈ ಆಲಿಮಟ್ಟಿ ಜಲಾಶಯ ಎತ್ತರ ಕುರಿತು ಸ್ವಲ್ಪ ಕಿರಿಕಿರಿ ಮಾಡಾಕ್ತಾರೆ. ಯಾಕಪ್ಪ ಅಂತಂದ್ರೆ ಎತ್ತರ ಮಾಡಬಾರ್ದು, ಎತ್ತರ ಮಾಡೋದ್ರಿಂದ ನಮ್ಗೆ ಈ ರೀತಿ ಅನಾನುಕೂಲತೆ ಆಗ್ತದ, ಈ ರೀತಿ ತೊಂದರೆ ಆಗತ್ತಂತನೋ ಒಂದು ನೆಪ ಮಾಡಿಕೊಂಡು ಈ ರೀತಿ ಕರ್ನಾಟಕ ಸರ್ಕಾರ ತಿಳಿಸಾರ. ಅದೇ ರೀತಿ ಅವರು ಈಗಾಗಲೇ ತಾವೇ ತಮ್ಮದೇ ಆದಂಥ ಒಂದು ಸಮಿತಿ ರಚನೆ ಮಾಡ್ಕೊಂಡರು. ಅದನ್ನೆಲ್ಲ ಅದರದೆಲ್ಲ ಹೋಗೋ ವಿಚಾರ ಮಾಡೋ ಸಲುವಾಗಿ ಅಥವಾ ಮುಂದಿನ ಪರಿಸ್ಥಿತಿಗಾಗಿ ಒಂದು ಸಮಿತಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯದ ಯಾವುದೂ ಪಾತ್ರ ಇಲ್ಲ. ಆ ಸಮಿತಿಯಲ್ಲಿ ಒಬ್ಬ ಸದಸ್ಯನು ಕರ್ನಾಟಕ ರಾಜ್ಯದಿಂದ ಯಾರಿಲ್ಲ. ಈ ಕೃಷ್ಣಾ ಮೇಲ್ದಂಡೆಯಾಗಲಿ ಅಥವಾ ಆಲಮಟ್ಟಿ ಜಲಾಶಯ ಆಗಲಿ, ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದ ವಿಷಯ ಇರೋದ್ರಿಂದ ಮತ್ತು ನ್ಯಾಯಾಲಯದಿಂದ ಇದಕ್ಕೆ ಆದೇಶ ಆಗಿದ್ದರಿಂದ ಯಾವುದೇ ವಿಚಾರ ಬಂದಾಗ ಅದು ವಿನಿಮಯ ಮಾಡ್ಕೊಳ್ಳಿಕ್ಕೆ ಎರಡೂ ರಾಜ್ಯಗಳ ಪ್ರತಿನಿಧಿಗಳು ಕೂಡಿ ಚರ್ಚೆ ಮಾಡಿನಪ್ಪ ಅಂತಂದ್ರೆ ಅದನ್ನು ಬಗೆಹರಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನೀವು ಎತ್ತರ ಮಾಡಬಾರ್ದು, ಇದು ನಮ್ಮ ಮೇಲೆ ಒತ್ತಡ ಹೇರಬಾರ್ದು. ನಮಗೇನು ಅದರಿಂದ ಅನ್ಯಾಯ ಆಗತ್ತಂತ ಮನವರಿಕೆ ಮಾಡಿಕೊಡ್ರಿ. ಅದು ನಮ್ಮದೇ ನೆರೆ ರಾಜ್ಯಗಳಿಂದ ಅದ್ರ ಬಗ್ಗೆ ನಮಗೂ ಅರಿವು ಹುಟ್ಟಲಿ, ಗೊತ್ತಾಗುತ್ತೆ. ನಾವೇನು ಮಾಡಬೇಕು ಮಾಡ್ತೀವಿ. ಈ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಮಹಾರಾಷ್ಟ್ರ ಸರ್ಕಾರ ತನ್ನದೇ ಆದಂಥ ಒಂದು ಸಮಿತಿ ರಚನೆ ಮಾಡ್ಕೊಂಡದ, ತಮ್ಮದೇ ಒಂದದ ಇದರಲ್ಲಿ ತಜ್ಞರ ಸೇರಿಸ್ಕೊಂಡು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಅವರು ಯಾವ ಯಾವ ಅಂಶಗಳ ಮೇಲೆ ಇದನ್ನು ತಕರಾರು ಮಾಡಾಕತ್ತಾರೆ, ಎತ್ತರಿಸ್ಬೇಕು ಅನ್ನೋವಂಥ ಘೋಷಣೆ ಮಾಡಾಕತ್ತಾರೆ. ಅದನ್ನೇನಪ್ಪ ಅಂತಂದ್ರೆ ಸತ್ಯಾಸತ್ಯತೆಯನ್ನು ಗಮನಿಸಲಿಕ್ಕೆ, ಅದನ್ನು ಅರ್ಥೈಸ್ಕೊಳ್ಳಿಕ್ಕೆ ನಮ್ಮ ತಜ್ಞರದ ಒಂದು ಸಮಿತಿ ಮಾಡಿ ಎಲ್ಲ ಪೂರ್ತಿ ಸತ್ಯಾಂಶ ತಿಳ್ಕೊಂಡು ಕೂಡಬೇಕು. ಪುನಃ ಮಹಾರಾಷ್ಟ್ರ ಸರ್ಕಾರ, ಕರ್ನಾಟಕ ಸರ್ಕಾರ ಕೂಡಿ ಆ ಸಮಿತಿಗಳ ಸದಸ್ಯರೆಲ್ಲರೂ ಸೇರಿಕೊಂಡು ಚರ್ಚೆ ಮಾಡಿ ಅದನ್ನು ಒಂದು ಶಾಂತಿ ರೀತಿಯಿಂದ ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲವಾದಲ್ಲಿ ಘರ್ಷಣೆಗೆ ಕಾರಣ ಆಗುತ್ತೆ. ಅದರಿಂದ ರಾಜ್ಯ ಸರ್ಕಾರ ಇದನ್ನು ಭಾಳ ಜಾಗರೂಕತೆಯಿಂದ ವಿಚಾರ ವಿನಿಮಯ ಮಾಡ್ಕೋಬೇಕು ಮತ್ತು ಈ ಕೂಡಲೇ ಒಂದು ತಜ್ಞರ ಸಮಿತಿ ರಚನೆ ಮಾಡಿ ಅವರು ಯಾವ ಅಂಶಗಳಿಂದ ತೊಂದರೆ ಆಗುತ್ತಂತ ಹೇಳಕತ್ತಾರೆ ಆ ಅಂಶಗಳನ್ನ ತಾವು ತೊಗೊಂಡು ಆ ಅಂಶಗಳ ಆಧಾರದ ಮೇಲಿಂದ ನಾವೇನಪ್ಪ ಅಂತಂದ್ರೆ ಆ ತಜ್ಞರಿಗೆ ಒಂದು ಗೈಡ್ಲೈನ್ಸ್ ಹಾಕಿ ಇದ್ರ ಬಗ್ಗೆ ಒಂದು ವರದಿ ಕೊಡ್ರಿ ಅಂತ ತಿಳ್ಕೊಂಡು ಹೇಳಬೇಕು. ಅವರು ಏನು ವರದಿ ಕೊಡ್ತಾರೆ ನೋಡಬೇಕು, ನಮ್ಮ ವರದಿ ಏನು ಬರ್ತದೆ ನೋಡಬೇಕು, ಮತ್ತು ಪುನಃ ನಾವು ಇಬ್ಬರು ಕುಡ್ಕೊಂಡು ನಮ್ಮ ಬಗ್ಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಇದು ಯಾವಾಗಲೂ ಸಮಸ್ಯೆ ಅನ್ನೋದು, ಖ್ಯಾತೆ ಅನ್ನೋದು ಇದ್ದಿದ್ದೆ. ಸೊ ಈಗ ಅವರ ಆಗ್ರಹ ನೋಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಏನು ಪ್ರಯತ್ನಗಳಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ರೈತರು, ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ?
ನೀತಿ ಖಂಡಿತ ಏನು 1969ರಲ್ಲಿ ಏನು ಕೃಷ್ಣಾ ನ್ಯಾಯಾಧೀಕರಣ ಕುರಿತು ಚರ್ಚೆ ಆಗಿತ್ತು. ಚರ್ಚೆ ಆದಂತ ಸಂದರ್ಭದಲ್ಲಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಕೃಷ್ಣಾ ನ್ಯಾಯಾಧೀಕರಣದಲ್ಲಿ ಸಾಕಷ್ಟು ಏನು ಈಗಾಗಲೇ ಚರ್ಚೆ ಆಗಿರುವಂತದ್ದು. ಸಮಸ್ಯೆ ಅಂದ್ರೆ 3 ರಾಜ್ಯಗಳ ಕುರಿತು ಈಗಾಗಲೇ ಚರ್ಚೆಯನ್ನ ಮಾಡಿರುವಂತದ್ದು. ಅಂದ್ರೆ ಆಂಧ್ರ ಪ್ರದೇಶ ಆಗಿರಬಹುದು ಮತ್ತು ಮಹಾರಾಷ್ಟ್ರ ಮತ್ತು ಏನು ಕರ್ನಾಟಕದಲ್ಲಿ 3 ರಾಜ್ಯಗಳಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಮಹಾರಾಷ್ಟ್ರ ಸರ್ಕಾರ 500 ಏನು 19.60 ಮತ್ತು 524.250 ಮೀಟರ್ ಎತ್ತರಕ್ಕೆ ಏರಿಸಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಆಲ್ಮಟ್ಟಿ ಅಣೆಕಟ್ಟಿಗೆ ತಕರಾರನ್ನ ಕೂಡ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಕರಣದಲ್ಲಿ ಈಗಾಗಲೇ ಚರ್ಚೆಯಲ್ಲಿ ಇರುವಂತದ್ದು. ಅಂದ್ರೆ ಈ ರೀತಿಯಾಗಿ ಚರ್ಚೆಯಲ್ಲಿ ಇರೋದ್ರಿಂದಾಗಿ ಯಾವುದೇ ಆದ ಸರ್ಕಾರದಲ್ಲಿ ಏನು 1969ರಲ್ಲಿ ಏನು ಪ್ರವಾಹ ಬಂದಾಗ ಏನು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತ ಮತ್ತು ಕೊಲ್ಲಾಪುರ ಮತ್ತು ಸಾಂಗ್ಲಿ ಭಾಗದಲ್ಲಿ ಏನು ಪ್ರವಾಹದಿಂದ ತತ್ತರಿಸಿರ್ತಕ್ಕಂತ ಏನು ಅಣೆಕಟ್ಟಿತ್ತು ಅವಾಗಿನಿಂದ ಕೂಡ ಇವಾಗಿನವರೆಗೂ ಆ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದನ್ನ ಅವರೇ ಸ್ಪಷ್ಟೀಕರಣವನ್ನ ನೀಡಿರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕೃಷ್ಣಾ ನ್ಯಾಯಾಧೀಕರಣ ಹಂಚಿಕೆಯಲ್ಲಿ ಯಾಕೋ ಮಲತಾಯಿ ಧೋರಣೆಯನ್ನ ಮಾಡ್ತಿರುವಂತದ್ದು. ಸಾಕಷ್ಟು ರೀತಿ ಈಗಾಗಲೇ ಕೃಷ್ಣೆಯ ಮಲತಾಯಿ ಧೋರಣೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಾರರು ಏನು ಕೃಷ್ಣೆ ಮಲತಾಯಿ ಬಗ್ಗೆ ಹೋರಾಟವನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಯಾವುದೇ ಸರ್ಕಾರ ಆಗಿರ್ಬೋದು, ಇವತ್ತು ಬಿಜೆಪಿ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಜೆಡಿಎಸ್ ಸರ್ಕಾರ ಆಗಿರ್ಬೋದು, ಇದು ಒಂದು ಕಡೆ ದ್ವಂದ್ವ ನೀತಿಯಲ್ಲಿ ಏನು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂಥದ್ದನ್ನ ಸಮಸ್ಯೆಗೀಡಾಗಿ ಇರ್ತಕ್ಕಂತ ಸಮಸ್ಯೆಯನ್ನ ಮಾಡ್ತಿದೆ ಅಂತಕ್ಕಂಥದ್ದು ಒಂದ್ ಕಡೆ ಹೋರಾಟಗಾರರಲ್ಲಿ ಒಂದು ನೋವಿನ ಸಂಗತಿ ಅಂತ ಹೇಳ್ಬೇಕಾಗತ್ತೆ. ಏನು ಕೃಷ್ಣಾ ಮೇಲ್ದಂಡೆ ವಿಚಾರದಲ್ಲಿ ಸಾಕಷ್ಟು ಈಗಾಗಲೇ ಪ್ರವಾಹ ಪೀಡಿತಕ್ಕೆ ಏನು ಒಳಗಾಗಿರ್ತಕ್ಕಂತ ಏನು ರೈತರೇನಿದ್ದಾರೆ ತಮ್ಮ ಜಮೀನುಗಳನ್ನ ಕಳೆದುಕೊಂಡ್ರು ಮತ್ತು ಇತ್ತೀಚಿನ ದಿನಗಳಲ್ಲಿ ಹಲವು ಅಂದ್ರೆ ಕೃಷ್ಣೆಯ ಸಂಬಂಧಪಟ್ಟಂತೆ ಸಾಕಷ್ಟು 4 ಲಕ್ಷಕ್ಕೂ ಅಧಿಕ ನೀರಾವರಿ ಯೋಜನೆಗಳನ್ನ ಸಮರ್ಪಣೆ ಮಾಡ್ಬೇಕಾದದ್ದು ಕೃಷ್ಣಾ ಮೇಲ್ದಂಡೆ ನ್ಯಾಯಾಧೀಕರಣ ಈಗಾಗಲೇ ಸ್ಪಷ್ಟ ನಿಲುವನ್ನ ಕೂಡ ಇನ್ನು ಈ ವರ್ಷ ರಾಜ್ಯ ಸರ್ಕಾರ ಕೈಗೆತ್ಕೊಳ್ಳುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಎಲ್ಲ ಕೂಡ ಜನರು ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಕೃಷ್ಣೆಯ ಬಗ್ಗೆ ಈ ರೀತಿಯಾಗಿ ಮಹಾರಾಷ್ಟ್ರ ಸರ್ಕಾರ ತಾವೇ ಒಂದು ಈ ರೀತಿಯಾಗಿರ್ತಕ್ಕಂತ ಒಂದು ನ್ಯಾಯವನ್ನ ಹೂಡುವಂತ ಕೆಲಸವನ್ನ ಏನಾದ್ರೂ ಮಾಡ್ತಾ ಇದೆ ಅನ್ನತಕ್ಕಂತ ಮಾತುಗಳನ್ನ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಈ ರೀತಿ ಮಾಡ್ತಿದೆ. ಯಾಕಂತಂದ್ರೆ ಕೃಷ್ಣಾ ಮೇಲ್ದಂಡೆ ವಿಚಾರ ಸಂಬಂಧಪಟ್ಟಂತೆ ಅವರು ಸ್ಪಷ್ಟವಾಗಿ ತಾವೇ ಒಂದು ಮಹಾರಾಷ್ಟ್ರ ಸರ್ಕಾರ ಒಂದು ವರದಿಯನ್ನ ಸ್ಪಷ್ಟವಾಗಿ ನೀಡಿತ್ತು. ಅಂದ್ರೆ ಯಾವುದೇ ರೀತಿಯಾಗಿ ಕೃಷ್ಣ ಸಂಬಂಧಪಟ್ಟಂತೆ ಅಣೆಕಟ್ಟಿಗೆ ನಮಗೆ ಯಾವುದೇ ರೀತಿಯಾಗಿ ಪ್ರವಾಹ ಉಂಟಾಗುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಅವರೇ ವರದಿಯನ್ನ ರೆಡಿ ಮಾಡಿದ್ರು. ಆ ವರದಿಯನ್ನ ಕೂಡ ಮಹಾರಾಷ್ಟ್ರ ಸರ್ಕಾರ ಈ ಹಿಂದೆ ನೀಡಿತ್ತು. ಆದ್ರೆ ಈಗ ಯಾಕೆ ಈ ರೀತಿಯಾಗಿ ಮತ್ತೆ ತಕರಾರನ್ನ ಮಾಡ್ತಾ ಇದೆ ಅಂತಕ್ಕಂಥ ಹೋರಾಟಗಾರರು ಒಂದು ಕಡೆ ಹೋರಾಟ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಿದೆ. ಯಾಕಂತಂದ್ರೆ ಮಹಾರಾಷ್ಟ್ರ ಸರ್ಕಾರ ಈ ರೀತಿಯಾಗಿ ಖ್ಯಾತೆಯನ್ನ ತೆಗೆಯುವುದು ಸರ್ವೇ ಸಾಮಾನ್ಯ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿನ ಹೋರಾಟಗಾರರು ಮತ್ತು ಇಲ್ಲಿಯ ಶಾಸಕರು ಕೂಡ ಈಗಾಗಲೇ ನೀಡಿರುವಂತದ್ದು. ಏನು ನೀರಾವರಿ ಸಚಿವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ನಿನ್ನೆ ತಾನೇ ವಿಜಯಪುರದಲ್ಲಿ ಸ್ಪಷ್ಟೀಕರಣವನ್ನ ನೀಡಿರುವಂತದ್ದು. ರಾಜ್ಯ ಸರ್ಕಾರ ಯಾವುದೇ ರೀತಿಯಾಗಿ 3 ರಾಜ್ಯಗಳಲ್ಲಿ ಇನ್ನೇನು ಇತ್ಯರ್ಥ ಆಗತ್ತೆ. ಆಂಧ್ರ ಪ್ರದೇಶದ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಸ್ಪಷ್ಟೀಕರಣ ನೀಡಲಿರುವಂತದ್ದು. ಒಂದ್ ಕಡೆ ಯಾವ ರೀತಿಯಾಗಿ ಅದನ್ನ ಸ್ಪಷ್ಟನೆಯನ್ನ ನೀಡ್ತಾರೆ ಅದ್ರ ಮೇಲೆ ನಮ್ಮ ಆಂಧ್ರ ಪ್ರದೇಶಕ್ಕೆ ಮಾತ್ರ ಸಮ್ಮಿತಿಯನ್ನ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಗೋವಿಂದ ಕಾರಜೋಳ ಅವರು ಹೇಳಿರುವಂತದ್ದು. ಒಟ್ಟಾರೆಯಾಗಿ ಏನು ಕೃಷ್ಣಾ ನ್ಯಾಯಾಧೀಕರಣ ಈ ಸ್ಪಷ್ಟನೆ ಇರುವಂತದ್ದು. ಅಂದ್ರೆ 30ರಿಂದ 40 ವರ್ಷದಿಂದ ಈಗಾಗಲೇ ಸ್ಪಷ್ಟೀಕರಣ ನೀಡಿದ್ರು ಕೂಡ ಯಾಕೆ ಇಂತ ಖ್ಯಾತೆಯನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಿದೆ ಅಂತಕ್ಕಂಥ ಆರೋಪವನ್ನ ಕೂಡ ಇಲ್ಲಿ ಈಗಾಗಲೇ ಹೋರಾಟಗಾರರು ಮಾಡ್ತಿರುವಂತದ್ದು. ನೀತಿ, ಥ್ಯಾಂಕ್ ಯು ಗುರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏತಕ್ಕಾಗಿ ಹೋರಾಟ